ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗವಹಿಸುತ್ತಿದ್ದೇವೆ ಅಂತ ಹೇಳಿದ್ರೆ ಇದು ನಮ್ಮ ಸೌಭಾಗ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತು ಭಾರತದ ಸಂಸ್ಕೃತಿ ಪರಂಪರೆ ಇವೆಲ್ಲದರ ಒಂದು ಅಡಿಪಾಯ ಅಂತ ಹೇಳಿದ್ರೆ ಹಬ್ಬ ಹರಿದಿನಗಳು, ಉತ್ಸವಗಳು, ಜಾತ್ರೆಗಳು. ಬಹುಶಃ ನಮ್ಮ ನಾಡಿನ ಈ ಸಂಸ್ಕೃತಿ ಪರಂಪರೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಕ್ಕಂಥ ಒಂದು ಪವಿತ್ರ ಕಾರ್ಯವನ್ನ ಜಗದ್ಗುರುಗಳವರ ನೇತೃತ್ವದಲ್ಲಿ ಈ ನಾಡಿನಲ್ಲಿರ್ತಕ್ಕಂಥ ನಮ್ಮ ಮಠಮಾನ್ಯಗಳ ಒಂದು ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಜಗತ್ತಿನಲ್ಲಿ ಒಂದು ಅನೇಕ ದೇಶಗಳಿದ್ದಾವೆ, ಅಥವಾ ಜಗತ್ತಿನ ಯಾವುದೇ ದೇಶವನ್ನ ನೀವು ನೋಡಿದ್ರೆ ಆ ದೇಶಕ್ಕಿರ್ತಕ್ಕಂಥದ್ದು ಒಂದೇ ಭಾಷೆ, ಒಂದೇ ಸಂಸ್ಕೃತಿ, ಒಂದೇ ಧರ್ಮ. ಆದ್ರೆ ಭಾರತ ಅಂತ ಹೇಳಿದ್ರೆ ಈ ಭಾರತಕ್ಕಿರ್ತಕ್ಕಂಥದ್ದು ನೂರಾರು ಭಾಷೆಗಳು, ನೂರಾರು ಸಂಸ್ಕೃತಿಗಳು, ಅನೇಕ ಧರ್ಮಗಳು, ಸಾವಿರಾರು ಜಾತಿಗಳ ನಡುವೆನೂ ಸಹ ಇವತ್ತು ಜಗತ್ತಿನಲ್ಲಿ ಇವತ್ತು ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಾಪಾಡಿಕೊಂಡು ಬಂದಿದೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ನಮ್ಮ ಮಠಮಾನ್ಯಗಳಿಗೆ, ನಮ್ಮ ಜಗದ್ಗುರುಗಳಿಗೆ, ಪರಮ ಪೂಜ್ಯರಿಗೆ ಸಲ್ತದೆ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ನನ್ನ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಪ್ರಶಾಂತ್ ರಿಪ್ಪನ್ಪೇಟೆ ಅವರ ಒಬ್ಬ ಯುವ ಮಿತ್ರನ ಮಾತನ್ನ ಕೇಳ್ತಾ ಇದ್ದೆ. ಜೀವನದ ಮೌಲ್ಯಗಳು ಮತ್ತು ಸಿದ್ಧಾಂತ ಶಿಖಾಮಣಿ ಬಗ್ಗೆ ಅವರು ಮಾತನಾಡ್ತಾ, ನಾನು ಕೆಲವು ಇದೇ ವೇದಿಕೆಯಲ್ಲಿ ಹಲವಾರು ಬಾರಿ ಅವರ ಮಾತುಗಳನ್ನು ಕೇಳಿದ್ದೇನೆ. ಎಲ್ಲೊಂದು ಕಡೆ ಸಮಾಜದಲ್ಲಿ ಯುವಕರ ಬಗ್ಗೆ ಇವತ್ತು ವಿಶ್ವಾಸವೇ ಕಡಿಮೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ, ಈ ದೇಶದಲ್ಲಿ ನಾಡಿನಲ್ಲಿ ಒಂದು ಯುವಜನತೆ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಪ್ರಶಾಂತ್ ರಿಪ್ಪನ್ಪೇಟೆ ಅಂತವರು ಇದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿ ಯುವಜನತೆ ಒಂದು ರೀತಿ ಆಶಾಕಿರಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ನಾನು ಅವ್ರನ್ನ ಗಮನಿಸ್ತಾ ಇದ್ದೆ. ತಮ್ಮ ಒಂದು ಉಪನ್ಯಾಸ ಮುಗಿಸ್ಕೊಂಡು ಜಗದ್ಗುರುಗಳ ಹತ್ರ ಆಶೀರ್ವಾದನ ಪಡೆದುಕೊಳ್ಬೇಕು ಅಂತ ಹೇಳಿದಾಗ ಜಗದ್ಗುರುಗಳು ಶಾಲನ ಹಚ್ಚಿ ಹಾರ ಹಾಕೋಕೆ ಮುಂಚೆ ಅವ್ರ ತಾಯಿನೂ ಕೂಡ ಬರಮಾಡ್ಕೊಂಡ್ರು. ಅವರ ತಾಯಿಗೆ ಮೊದಲು ಹಾರ ಹಾಕಿ ಅಂತ ಜಗದ್ಗುರುಗಳು ವಿನಂತಿನ ಮಾಡಿದ್ರು. ಇದು ಬಹಳ ಅಪರೂಪ, ಇವತ್ತು ಬಹಳ ಅಪರೂಪ. ಇವತ್ತು ಈ ಯುವಜನತೆ ಹೆತ್ತಂತ ತಂದೆ ತಾಯಿಯನ್ನು ಕೂಡ ಮರಿತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಹೆತ್ತಂತ ತಂದೆ ತಾಯಿಯಂದ್ರ ಅವರ ಒಂದು ತ್ಯಾಗ, ಬಲಿದಾನ, ಅವರ ತಪಸ್ಸು ಯಾವುದನ್ನು ಕೂಡ ನಾವು ನೆನಪು ಮಾಡ್ಕೊಳ್ಳೋದು ಸಾಧ್ಯ ಆಗ್ತಾ ಇಲ್ಲ. ಹೀಗೆ ಇಬ್ರು ತಾಯಂದ್ರು ಜಗಳ ಆಡ್ಕೊಂಡು ರಾಜನ ಆಸ್ಥಾನಕ್ಕೆ ಬರ್ತಾರಂತೆ. ಸೈನಿಕರು ಕರ್ಕೊಂಡ್ ಬರ್ತಾರೆ ಇಬ್ರು ತಾಯಂದ್ರು ಕೂಡ. ಆ ಸೈನಿಕರ ಕೈಯಲ್ಲಿ ಒಂದು ಮಗು ಇರುತ್ತದೆ. ರಾಜನ ಆಸ್ಥಾನಕ್ಕೆ ಬಂದು ದರ್ಬಾರಿಗೆ ಬರ್ತಾರೆ. ಇಬ್ರು ತಾಯಂದ್ರು ಮಹಾರಾಜ ಹತ್ರ ಬೇಡಿಕೊಳ್ತಾರೆ, ಮಹಾರಾಜ ನನಗೆ ಅನ್ಯಾಯ ಆಗ್ತಾ ಇದೆ, ನನ್ನ ಗಂಡ ಯುದ್ಧದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಅಂತ ಒಬ್ರು ತಾಯಿನ ಹೇಳ್ತಾರೆ, ಮತ್ತೊಬ್ರು ತಾಯಿನೂ ಅದೇ ಹೇಳ್ತಾರೆ. ಇಬ್ರು ಗಂಡಸರು ಕೂಡ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಾರೆ. ನನ್ನ ಗಂಡ ಒಟ್ಟು ಯುದ್ಧದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ,
ಈ ಮಗು ನನ್ನ ಮಗು ಇದು, ಆದ್ರೆ ಈಗ ತನ್ನ ಮಗು ಅಂತೇಳಿ ವಾದ ಮಾಡ್ತಾ ಇದ್ದಾರೆ. ನೀವೇ ಅದಕ್ಕೆ ಪರಿಹಾರ ಕೊಡಬೇಕು, ನನ್ನ ಮಗುವನ್ನ ನನಗೆ ತಪ್ಪಿಸ್ಕೊಡ್ಬೇಕು ಅಂತೇಳಿ ಮಹಾರಾಜರಲ್ಲಿ ನಿವೇದನೆ ಮಾಡ್ತಾರೆ ಇಬ್ರು. ಮಹಾರಾಜರು ಪ್ರಾಣ ಸಂಕಟ, ಯಾರಿಗೆ ನ್ಯಾಯ ಕೊಡಬೇಕು, ಯಾವುದು ಪುರಾವೆ ಇಲ್ಲ. ಮಹಾರಾಜರಿಗೆ ಗಲಭೆ ಆಗ್ತದೆ. ಅಲ್ಲೇ ಆಶ್ರಮದಲ್ಲಿದ್ದಂತ ಗುರುಗಳೆಲ್ಲ ಕರೆದು, ಗುರುಗಳೇ ನನಗಂತೂ ಹೋಗ್ತಾ ಇಲ್ಲ, ನೀವೇ ಪರಿಹಾರನ ಕೊಡಬೇಕು ಅಂತೇಳಿ ಗುರುಗಳಿಗೆ ಹೇಳ್ತಾರೆ. ಗುರುಗಳು ಹೇಳ್ತಾರೆ, ಅಷ್ಟನ ಮಹಾಪ್ರಭು ಬಹಳ ಸಣ್ಣ ವಿಚಾರ ಇದು, ಆ ಮಗುವನ್ನ ಕೊಡಿ, ಆ ಮಗುವನ್ನ ಅಂತ ಹೇಳ್ತಾರೆ ಗುರುಗಳು. ಗುರುಗಳ ಮಗುವನ್ನ ಕೈಯಲ್ಲಿ ಹಿಡ್ಕೊಂಡು, ಮಹಾರಾಜ ನಿಮ್ಮ ಸೊಂಟದಲ್ಲಿರ್ತಕ್ಕಂಥ ಕತ್ತಿಯನ್ನ ಕೊಡಿ, ಈ ಮಗುವನ್ನ ಸೀಳ್ತೇನೆ, ಅರ್ಧ ಭಾಗ ಈ ತಾಯಿ ಕೊಡ್ತೇನೆ, ಇನ್ನರ್ಧ ಭಾಗ ಈ ತಾಯಿ ಕೊಡ್ತೇನೆ. ಮಹಾರಾಜರಿಗೆ ಆಶ್ಚರ್ಯ ಆಗ್ತದೆ, ಏನ್ ಗುರುಗಳೇ ಈ ರೀತಿ ನೀವು ಪರಿಹಾರ ಕೊಡ್ತಾ ಇದ್ದೀರಿ, ಎಲ್ಲರ ಉಂಟ, ಮಗು ಪ್ರಾಣ ಹೋಗ್ತದೆ, ನೀವು ಗೊತ್ತಾಗಲಿಲ್ಲ ಮಹಾರಾಜ, ನೀವು ಕೊಡಿ ಕತ್ತಿನ ಅಂತೇಳಿ ಕತ್ತಿ ತಗೊಂಡು ಇನ್ನೇನು ಆ ಮಗುವನ್ನ ಸೀಳದಕ್ಕೆ ಹೋಗ್ತಾರೆ ಗುರುಗಳು. ತಕ್ಷಣ ಅವರು ತಾಯಿ ಕಿಚ್ಕೊಳ್ತಾರೆ. ಗುರುಗಳೇ ಬೇಡ ಬೇಡ, ಆ ಮಗುವನ್ನ ಆಕೆಗೆ ಕೊಟ್ಬಿಡಿ, ನನಗೆ ಆ ಮಗು ಬೇಡ, ಆಕೆಗೆ ಕೊಟ್ಬಿಡಿ ಅಂತ ಒಬ್ಬರು ತಾಯಿ ಹೋಗಲಿರ್ತಾಳೆ. ತಕ್ಷಣ ಗುರುಗಳು ಕತ್ತಿಯನ್ನು ಬದಿಗಿಟ್ಟು ಆ ಮಗುವನ್ನು ತೆಗೆದುಕೊಂಡು, ಯಾವ ತಾಯಿ ಆ ಮಗು ಬೇಡ ಅಂತ ಹೇಳ್ತಿದ್ದೋ ಆ ತಾಯಿಗೆ ಮಗುವನ್ನ ಕೊಡ್ತಾರೆ. ಮಹಾರಾಜರು ಆಶ್ಚರ್ಯ ಆಗ್ತದೆ, ಯಾಕೆ ಕೊಟ್ಬಿಡ, ತಾಯಿ ನಂದಲ್ಲ ಮಗು, ಅವ್ರಿಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ರೆ, ಆಕೆಗೆ ಕೊಟ್ಬಿಡಿ ಅಂತ ಹೇಳಿದ್ರು ಕೂಡ ಅವಳಿಗೆ ಮಗುವನ್ನ ಕೊಡ್ತಾ ಇದ್ದಾರಲ್ಲ ಯಾಕೆ ಅಂತ ಹೇಳಿ ಕೇಳ್ತಾರೆ. ಗುರುಗಳು ಹೇಳ್ತಾರೆ, ಮಹಾರಾಜರೇ, ಜಗತ್ತಿನಲ್ಲಿ ಯಾವುದೇ ಒಬ್ಬ ತಾಯಿ ತನ್ನ ಮಗುವಿಗೆ ಅಪಚಾರ ಆಗಬೇಕು, ತನ್ನ ಮಗುವಿನ ಪ್ರಾಣ ತೆಗಿಬೇಕು ಅಂತ ಯಾರು ಕೂಡ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯಾರು ಕೂಡ ಆ ರೀತಿ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ಮಗು ಈಗೆದಲ್ಲ, ಈಗ ಈ ತಾಯಿದ ಮಗು, ಅದಕ್ಕೋಸ್ಕರ ತಾಯಿಗೆ ಕೊಟ್ಟಿದ್ದೇನೆ ಅಂತೇಳಿ ಮಹಾರಾಜರು ಹೇಳ್ತಾರೆ. ಆದ್ರೆ ಯಾವ ಪರಿಸ್ಥಿತಿ ಬಂದಿದೆ, ನಮ್ಮನ್ನು ಪತ್ರಿಕೆ ನೋಡ್ತಾ ಇದ್ದೆ, ಹೆತ್ತಂತ ತಂದೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಆರೋಗ್ಯ ಸರಿ ಇದ್ದೇನೆ, 4 ದಿನ ಆಯ್ತು, 5 ದಿನ ಆಯ್ತು, ಆರೋಗ್ಯ ಸುಧಾರಣೆ ಆಗಿದೆ. 8-10 ದಿನಗಳು ಕಳೆದರೂ ಸಹ ಒಬ್ಬ ಮಗ ಒಬ್ಬರು ಮಗಳಿದ್ರು ಸಹ ಆಸ್ಪತ್ರೆಗೆ ಹೋಗಿ ತನ್ನ ತಂದೆ ಆರೋಗ್ಯವನ್ನು ನೋಡಿಕೊಂಡು ವೈದ್ಯರಿಂದ ಮಾತಾಡಿಕೊಂಡು ತಂದೆಯನ್ನು ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸ್ಕೊಂಡು ಮನೆ ಕರ್ಕೋಬೇಕು ಅಂತೇಳಿ ಯೋಚನೆ ಮಾಡಲಿಲ್ಲ. ಎಲ್ಲಿ ವಯಸ್ಸಾಗಿರ್ತಕ್ಕಂಥ ತಂದೆ ಮನೆಗೆ ಬಂದು ನಮಗೆ ತಲೆ ಬಿಸಿ ಆಸ್ಪತ್ರೆಗೆ ಬಿದ್ದಿರಲಿ ಅಂತೇಳಿ ಆಗಿರ್ತಕ್ಕಂಥ ಘಟನೆ ಕೂಡ ನಾವು ನೋಡಿದ್ದೇವೆ ಬೆಳಗಾವಿನಲ್ಲಿ. ಮತ್ತೊಂದು ನಗರದಲ್ಲಿ ಆಸ್ಪತ್ರೆಯಲ್ಲಿ ಇದೇ ರೀತಿ ತಂದೆ ಆಸ್ಪತ್ರೆಯಲ್ಲಿ ಇದ್ದಾರೆ, ಸಾವು ನೋವಿನಲ್ಲಿ ಪರದಾಡ್ತಾ ಇದ್ದಾರೆ. ಮಕ್ಕಳು ಏನ್ ಮಾಡಬೇಕು, ಆಸ್ಪತ್ರೆಗೆ ಹೋಗಿ ಸ್ಟ್ಯಾಂಪ್ ಪೇಪರ್ ತೆಗೆದುಕೊಂಡು ಅವ್ರ ತಂದೆಯ ಒಂದು ಹೆಬ್ಬೆಟ್ಟನ ಒಂದು ಇದನ್ನ ಹಾಕಿಸೋ ಪ್ರಯತ್ನ ಮಾಡ್ತಾರೆ. ಆಸ್ತಿ ವಿಭಾಗ ಆಗಿಲ್ಲ ಅಂತೇಳಿ ಆಸ್ತಿ ಬಗ್ಗೆ ಚಿಂತನೆ. ಅಂದ್ರೆ ಯಾವ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ, ಯಾವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಒಂದು ಕಡೆ ವೇದಿಕೆಯಲ್ಲಿರ್ತಕ್ಕಂಥ ಜಗದ್ಗುರುಗಳು, ಪರಮ ಪೂಜ್ಯರು ನಾಡಿನಾದ್ಯಂತ ಸಂಚರಿಸಿ ಈ ನಾಡು ಸರಿದಾರಿಯನ್ನು ಹೋಗಬೇಕು, ನಮ್ಮ ಸಮಾಜವನ್ನು ಸರಿದಿದ್ದಿನಲ್ಲಿ ಸಾಗಬೇಕು ಅಂತಕ್ಕಂಥ ಒಂದು ಚಿಂತನೆಯಿಂದ ಇವತ್ತು ಧರ್ಮ ಸಭೆಗಳು, ಕಾರ್ಯಕ್ರಮ, ಧಾರ್ಮಿಕ ಸಭೆಗಳು ನಡೀತಾ ಇದ್ರೆ, ಸಮಾಜವನ್ನು ಸರಿ ಮಾಡ್ತಕ್ಕಂಥದ್ದು, ನಮ್ಮ ಕುಟುಂಬವನ್ನು ಸರಿ ಮಾಡ್ತಕ್ಕಂಥದ್ದು ಜಗದ್ಗುರುಗಳು ಸ್ವಾಮೀಜಿಗಳ ಕರ್ತವ್ಯ. ಸಮಾಜವನ್ನು ಸರಿಪಡಿಸ್ತಕ್ಕಂಥ ಸಂಬಂಧವೇ ಇಲ್ಲ ಅಂತೇಳಿ ಒಂದ್ ಕಡೆ ನಾವು ಒಂದ್ ಕಡೆ ಕೂತಿರ್ತಕ್ಕಂಥದ್ದು. ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತೇವೆ, ಶಿಕ್ಷಣದ ಸಂಸ್ಕಾರವನ್ನು ಕೊಡೋದ್ರೆ ಎಲ್ಲೊಂದ್ ಕಡೆ ನಮ್ಮ ತಂದೆ ತಾಯಿಗಳು ಬರೀತಾ ಇರ್ತಕ್ಕಂಥದ್ದು. ನಮ್ಮ ಮಕ್ಕಳು ಏನೇನು ಕೇಳ್ತಾರೆ ಎಲ್ಲರೂ ಕೊಡಿಸ್ತಕ್ಕಂಥದ್ದೇ. ಮಕ್ಕಳಿಗೆ ಯಾರೋ ವಿಚಾರದಲ್ಲಿ ಯಾಕೆ ಬೇಡ ಅಂತೇಳಿ ಮಕ್ಕಳು